ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಜಮಾ ಆಗ್ಬೇಕಂದ್ರೆ ಮತ್ತೆ ಅನ್ನಭಾಗ್ಯದಲ್ಲಿ ಅಕ್ಕಿ ಸಿಗ್ಬೇಕಂದ್ರೆ ಅದೇ ರೀತಿಯಾಗಿ ರೇಷನ್ಸ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗ್ಬೇಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ಇದೆ. ಬಿಪಿಎಲ್ ರೇಷನ್ ಕಾರ್ಡ್ ದವರಿಗೆ 5 ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಎಪಿಎಲ್ ಇದ್ದವರಿಗೆ 3 ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಏನಾದ್ರೂ ಕ್ಯಾನ್ಸರ್ ರೋಗಗಳಿದ್ರೆ ಅಲ್ಲಿ ಕೂಡ ಸಬ್ಸಿಡಿ ದರದಲ್ಲಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು ಅಥವಾ ಫ್ರೀ ಆಗಿ ಕೂಡ ಚಿಕಿತ್ಸೆ ಮಾಡ್ಕೊಳ್ಬಹುದು. ಒಂದು ವೇಳೆ ರೇಷನ್ ಕಾರ್ಡ್ ಇದ್ರೆ, ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಯೋಜನೆಗಳನ್ನ ಕಡ್ಕೊಂಡ್ ಬಿಡ್ತೀರಿ. ಸೊ ಈ 3 ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ. ಅಲ್ಲಿವರೆಗೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಉಳಿಯೋದಿಲ್ಲ, ಗ್ಯಾರಂಟಿ ರದ್ದಾಗತ್ತೆ. ಮೊದಲೇ ಆಹಾರ ಇಲಾಖೆ ಹಸಿದ ಏನ ಬಕಾಸೂರನ್ ಇರ್ತಾನಲ್ಲ ಹಾಗೆ ಕುಂತಿರತಕ್ಕಂಥದ್ದು ರೇಷನ್ ಕಾರ್ಡ್ ರದ್ದು ಮಾಡ್ಲಿಕ್ಕೆ. ಈಗ ರೇಷನ್ ಕಾರ್ಡ್ ಆಹಾರ ಇದ್ದ ಹಾಗೆ, ಈಗ ಕುಂಭಕರ್ಣ ಕಾಯ್ದು ಕೂತ ಹಾಗೆ ಈಗ ರೇಷನ್ ಕಾರ್ಡ್ ರದ್ದು ಮಾಡ್ಲಿಕ್ಕೆ ಆಹಾರ ಇಲಾಖೆ ಕಾಯ್ದು ಕೂತಂಗ್ ಕಾಣಿಸ್ತಾ ಇದೆ. ಸುಮಾರು ಮೊನ್ನೆನೆ 12,69,000 ರೇಷನ್ ಕಾರ್ಡ್ ಗಳನ್ನ ಬಿಪಿಎಲ್ ದಿಂದ ಎಪಿಎಲ್ ಗೂ ಕೂಡ ಕನ್ವರ್ಟ್ ಮಾಡಿದೆ. ಅದರಲ್ಲಿ ಸಾಕಷ್ಟು ಲಕ್ಷಾಂತರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೇಷನ್ಸ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳ್ಕೊಂಡು ಎಲ್ಲ ಎಲಿಜಿಬಿಲಿಟಿ ಇದೀರಾ ಇಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಷಯವನ್ನ ನೀವು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ತದನಂತರ ಏನ್ ಮಾಡ್ಬೇಕು ಏನಿಲ್ಲ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ. ಈ 3 ರೂಲ್ಸ್ ಗಳು ಏನಿದಾವೆ ಅಂದ್ರೆ, ಸೊ ಬಹಳಷ್ಟು ಫಲಾನುಭವಿಗಳು ರೇಷನ್ ಅನ್ನ ಪಡ್ಕೊಳ್ತಾ ಇದ್ದೀರಿ, ಎಲಿಜಿಬಿಲಿಟಿ ಕೂಡ ಇದೀರಿ, ನಿಮಗೆ ಕೈಯಲ್ಲಿ ರೇಷನ್ ಕೂಡ ಇದೆ. ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತೀರಿ, ಅಕ್ಕಿ ತೆಗೆದುಕೊಳ್ತೀರಿ, ಡೈರೆಕ್ಟ್ ಆಗಿ ಬಂದು ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತೀರಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ರೇಷನ್ ಕಾರ್ಡು 100% ರದ್ದು ಆಗುವಂತದ್ದು ಒಂದು ವೇಳೆ ಆಹಾರ ಇಲಾಖೆ ಗಮನಕ್ಕೆ ಬಂದಿದ್ದೆ ಆದ್ರೆ. ಅದೇ ಗೊತ್ತಪ್ಪ ಇದೇ ಗೊತ್ತಾಗತ್ತೆ ಅಂತ ಅನ್ನೋದಾದ್ರೆ ಸರ್ಕಾರಕ್ಕೆ ಗೊತ್ತಾಗತ್ತೆ. ಸೊ ಈಗಾಗಲೇ ಒಂದು ಅಂದ್ರೆ ಈಗ ಪ್ರತಿ ಎಲ್ಲ ಗ್ರಾಮದಲ್ಲಿ ಹೋಗೋದಿಲ್ಲ ಇನ್ಸ್ಪೆಕ್ಷನ್ಗೆ. ಸೊ ಎಲ್ಲಾದ್ರೂ ಒಂದು ಕಡೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋಗ್ತಾ ಇರ್ತಾರೆ ಇನ್ಸ್ಪೆಕ್ಷನ್ಗೆ. ಅಂತದ್ರಲ್ಲಿ ಏನಾದ್ರೂ ಅಕ್ಕಿ ರೇಷನ್ ಗಳಿಂದ ಸಿಕ್ಕಿರ್ತಕ್ಕಂತಹ ಅಕ್ಕಿ ಸಿಕ್ಕಿದ್ರೆ ಒಂದಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಅಕ್ಕಿ ಎಲ್ಲಿಂದ ಬಂದಿರತಕ್ಕಂಥದ್ದು, ನಿಮಗೆ ಯಾರು ಮಾರಾಟ ಮಾಡಿದಾರೆ, ಹೀಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಒಟ್ಟಾರೆಯಾಗಿ ಕಾಳಸಂತೆಗಳಲ್ಲಿ ನೀವೇನಾದ್ರೂ ಅಕ್ಕಿ ಮಾರಾಟ ಮಾಡೋದಾಗಿರ್ಲಿ, ಇಂತಹ ಅಕ್ಕಿಯನ್ನ ಮತ್ತೊಬ್ಬರಿಗೆ ನೀವು ಕೊಡೋದಾಗಿರ್ಲಿ ಏನಾದ್ರೂ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಯಾಕಂದ್ರೆ ನೀವು ಯೂಸ್ ಮಾಡ್ಕೊಳ್ತೀರಿ ಅಂತ, ನೀವು ಬಡವರಿದ್ದೀರಿ ಅಂತ ಹೇಳ್ಬಿಟ್ಟು ಅಕ್ಕಿಯನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನ ತಿನ್ನೋದನ್ನ ಬಿಟ್ಟು ಮಾರಾಟ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ರದ್ದಾಗತ್ತೆ. ನಿಮಗೆ ಅಗತ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ರದ್ದು ಮಾಡಿಬಿಡ್ತಾರೆ. ಸೊ ಇದೊಂದು ಕಡೆ ಆದ್ರೆ, ನಿಮ್ಮ ರೇಷನ್ ಕಾರ್ಡ್ಗಳು 2ರಿಂದ 3 ರೇಷನ್ ಕಾರ್ಡ್ಗಳು ಒಂದೇ ಕುಟುಂಬದವರು ಒಂದೇ ಮನೆಯಲ್ಲಿ ಮಾಡ್ಕೊಂಡಿರ್ತಾರೆ. ಹೌದು, ಬಹಳಷ್ಟು ಜನರಿದ್ದಾರೆ, ಹೀಗಂತರೂ ಗಲ್ಲಿಯಲ್ಲಿ ಸಿಗ್ತಾರೆ. ಹಾಗಾಗಿ ಆಹಾರ ಇಲಾಖೆ ಬಹಳ ಸೀರಿಯಸ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಸೊ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಇರ್ತೀರಿ, ಒಂದೇ ಅಣ್ಣ ತಮ್ಮಂದಿರು ಇರ್ತೀರಿ, ನಿಮ್ಮ ತಂದೆ ಕೂಡ ಇರ್ತಾರೆ, ಅವ್ರದ್ದು ರೇಷನ್ ಕಾರ್ಡ್ ಬೇರೆ, ನಿಮ್ಮ ಅಣ್ಣಂದ್ರೆ ಬೇರೆ, ನಿಮ್ಮದು ಬೇರೆ, ಈ ರೀತಿ ಮಾಡ್ತಾ ಇರ್ತಿರಲ್ಲ. ಸೊ ನಿಮ್ಮ ರೇಷನ್ ಕಾರ್ಡ್ಗಳಿಗೂ ಮತ್ತೆ ಸರ್ಕಾರಿ ರೂಲ್ಸ್ಗೂ ಒಪ್ಪೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಆಹಾರ ಇಲಾಖೆ ಏನ್ ತಿಳಿಸ್ತಾ ಇದೆ, ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ 2ರಿಂದ 3 ಇದ್ರೆ ನೀವು ಅದನ್ನ ಕ್ಯಾನ್ಸಲ್ ಮಾಡಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೊರೆ ಬೀಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಒಂದೇ ಕುಟುಂಬದಲ್ಲಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಗೃಹಲಕ್ಷ್ಮಿ 2,000 ಮಾತ್ರ ಜಮಾ ಆಗತ್ತೆ. ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ, ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಅದರಲ್ಲಿ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಇವರಿಗೆ 2,000, ಇವರಿಗೆ 2,000, ಹೀಗೆ ಪ್ರತಿ ತಿಂಗಳು 6,000 ಒಂದೇ ಮನೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಹೀಗೆ 20 ಕಂತುಗಳಲ್ಲಿ ಟೋಟಲ್ ಎಷ್ಟು 1,20,000 ಹಣವನ್ನ ಪಡ್ಕೊಂಡಿದ್ದಾರೆ, 40,000 ದುಡ್ಡನ್ನ ಪಡ್ಕೊಳ್ಳುವಂತಹ ಜಾಗದಲ್ಲಿ. ಹಾಗಾಗಿ ಸರ್ಕಾರ ಇದು ಸರ್ಕಾರದ ವಿರುದ್ಧ. ಹಾಗಾಗಿ ನಾವು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ. ನೀವು ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬನೂ ಕೂಡ ಒಂದಾಗಿರುತ್ತೆ. ಅದೇ ರೀತಿಯಾಗಿ ಸರ್ಕಾರವೂ ಕೂಡ ಲಾಸ್ ಆಗೋದಿಲ್ಲ. ಈ ಎಲ್ಲ ನಿಟ್ಟಿನಿಂದ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸೊ ಒಂದು ವೇಳೆ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ರೆ ನಿಮ್ದು ಕೂಡ ರದ್ದಾಗತ್ತೆ. ಅಥವಾ ಬಹಳಷ್ಟು ಜನ ಈ ರೀತಿ ಕೂಡ ಕಮೆಂಟ್ ಮಾಡಿದ್ರಿ, ಸರ್ ನಾವು ಮೇಲ್ಗಡೆ ಇದೀವಿ, ನಮ್ಮ ಅಣ್ಣ ಕೆಳಗಡೆ ಇದ್ದಾರೆ, ಅವ್ರ ಕುಟುಂಬವನ್ನ ಅವ್ರು ನಡೆಸ್ತಾರೆ, ನಮ್ಮ ಕುಟುಂಬನ ನಾವು ನಡೆಸ್ತೀವಿ, ಈ ರೀತಿ ಅನ್ನೋದಾದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಒಂದು ವೇಳೆ ನಿಮ್ಮ ಮನೆ ಬೇರೆ ಅವರ ಮನೆ ಬೇರೆ, ಒಂದೇ ಏರಿಯಾದಲ್ಲಿ ಇರ್ರಿ, ಆದ್ರೆ ನಿಮ್ಮ ಮನೆ ಸೆಪರೇಟ್ ಆಗಿ, ನಿಮ್ಮ ಜೀವನ ಸಪರೇಟ್ ಆಗಿ, ಅವರ ಜೀವನ ಸಪರೇಟ್ ಆಗಿ, ಅವರ ಮನೆ ಸಪರೇಟ್ ಆಗಿ, ಹೀಗೇನಾದ್ರೂ ಇದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ, ಅವ್ರ ರೇಷನ್ ಕಾರ್ಡ್ ಕೂಡ ಉಳಿಯುತ್ತೆ. ಈ ರೀತಿನೂ ಕೂಡ ಸರ್ಕಾರ ತಿಳಿಸಿದೆ, ಅದನ್ನ ನಿಮ್ ಮುಂದೆ ಇಟ್ಟಿದ್ದೀನಿ.
ಸೊ ಇನ್ನು ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೆ ನೋಡಿ, ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ ಅಂತೂ ರದ್ದಾಗೋದು ಗ್ಯಾರಂಟಿ. ಸೊ ಬಹಳಷ್ಟು ಜನ ಹಣ ಕೊಟ್ಟು ದುಡ್ಡು ಕೊಟ್ಟು ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾ ಇದಾರಂತೆ. ಸೊ ಅಂತವರ ಎಲ್ಲ ರೇಷನ್ಸ್ ಕಾರ್ಡ್ ಗಳು ರದ್ದಾಗ್ತಾ ಇದೆ ಅಂತೆ. ಹೌದು, ಈ ಒಂದು ಯಾರು ಹೇಳ್ತಾ ಇದೀನಿ ಈಗ, ಒಂದೇ ಮನೆಯಲ್ಲಿ ಇದ್ಕೊಂಡ್ರಿ ಎಲ್ಲ ಒಂದೇ ಹೆಸರಿನಲ್ಲಿ ಸೇರ್ಪಡೆ ಮಾಡ್ಕೊಂಡ್ರೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಮತ್ತೆ ನಿಮಗೆ ಎಲ್ಲಾ ರೀತಿಯ ಯೋಜನೆಗಳು ಸಿಗ್ತವೆ. ಯಾಕಂದ್ರೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ, ಶ್ರೀಮಂತರು ಇದ್ರು ಸಹಿತ ಇದರಲ್ಲಿ ಸಾಕಷ್ಟು ಸ್ಕೀಮ್ಸ್ ಗಳಿದಾವಪ್ಪ, ನಮಗೆ ಫ್ರೀ ಆಗಿ ಚಿಕಿತ್ಸೆ ಆಗತ್ತೆ, ಬನ್ನಿ ನಮಗೆ ಈ ರೀತಿ ರೇಷನ್ ಸಿಗತ್ತೆ, ಈ ರೀತಿ ದುಡ್ಡು ಸಿಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ರೇಷನ್ಸ್ ಕಾರ್ಡ್ ಗಳನ್ನ ಒಂದು 10,000 ಹೋದ್ರು ಪರವಾಗಿಲ್ಲ, ನಮಗೆ 20,000 ರಿಂದ 30,000 ಜಮಾ ಆಗತ್ತಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾರೆ. ಸೊ ಇದರಿಂದ ಸರ್ಕಾರ ಬೇಸತ್ತು ಹೋಗಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಸ್ವತಃ ಸಿಎಂ ಅವರೇ ಫ್ರೀ ಹ್ಯಾಂಡ್ ಅನ್ನ ಆಹಾರ ಇಲಾಖೆಗೆ ಕೊಟ್ಟಿದೆ. ಅದಕ್ಕೋಸ್ಕರ ನಿಮ್ಮ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗಿದೆ. ಸೊ ಒಂದು ವೇಳೆ ಈ ಗೃಹಲಕ್ಷ್ಮಿಯಲ್ಲಿ 21ನೇ ಕಂತಿನ ಯಾರಿಗೆ ಜಮಾ ಆಗಿಲ್ಲ ನೋಡಿ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ 100% ಫಾಲ್ಟ್ ಇರುತ್ತೆ. ಸೊ ಅದನ್ನ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ. ತಿಳಿಲಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕಾಗಿದೆ, ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಹೋಗಿ ಏನೇನ್ ಡೀಟೇಲ್ಸ್ ಅಂದ್ರೆ KYC ಆಗಿದೆ ಇಲ್ವೋ, ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಅಟ್ಯಾಚ್ ಆಗಿದೆ ಇಲ್ವೋ, BPL ದಿಂದ APL ಗೆ ಕನ್ವರ್ಟ್ ಮಾಡಿದಾರಾ, ಇದರೆಲ್ಲದರ ಬಗ್ಗೆ ಡೀಟೇಲ್ ಅನ್ನ ತಿಳ್ಕೊಳ್ಬಹುದು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ. ಅದ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಆಹಾರ ಇಲಾಖೆ ಆಹಾರ ವೆಬ್ಸೈಟ್ ಅಂತ ಹೇಳ್ಬಿಟ್ಟು, ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಬಹಳಷ್ಟು ಜನರು ರೇಷನ್ಸ್ ಕಾರ್ಡ್ ಗಳಿಗೆ KYC ಮಾಡಿಸ್ಕೊಂಡಿಲ್ಲ. ಸೊ ಯಾರು ಮಾಡಿಸ್ಕೊಂಡಿಲ್ಲ, ನೀವು ಎಲಿಜಿಬಲ್ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತೆ. ಆಟೋಮೆಟಿಕ್ ಆಗಿ ನಿಮ್ಗೆ ರೇಷನ್ ಕೊಡೋದು ಬಂದ್ ಆಗ್ಬಿಡುತ್ತೆ, ಗೃಹಲಕ್ಷ್ಮಿ ದುಡ್ಡು ಕೂಡ ಜಮಾ ಆಗೋದಿಲ್ಲ. ಮುಖ್ಯಸ್ಥೆ ಅದು ಕೂಡ ಸರಿಪಡಿಸ್ಕೊಳ್ಬೇಕು. ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಬಹಳಷ್ಟು ಗೃಹಲಕ್ಷ್ಮಿಯರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬದವರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರಂತೆ. ಹೌದು, ಮನೆಯ ಮುಖ್ಯಸ್ಥಗೆ ದುಡ್ಡು ಅಕೌಂಟ್ಗೆ ಹೋಗ್ತಾ ಇರತ್ತೆ. ಸೊ ಅವರ ಮರಣ ಉತ್ತಾರವನ್ನ ಮಾಡಿಸಿರೋದಿಲ್ಲ. ಹಾಗಾಗಿ ಇನ್ನೇನಾದ್ರೂ ದುಡ್ಡಾದ್ರೂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಪಡ್ಕೊಳ್ಳಿಕ್ಕೆ ಅವರ ಮರಣ ಉತ್ತಾರವನ್ನ ಮಾಡಿಸ್ಕೊಂಡಿರೋದಿಲ್ಲ. ಹಾಗಾಗಿ ಅವರಿಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಬರ್ತಾ ಇರ್ತಾಳೆ. ಹೌದು, ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಈ ಒಂದು ಸ್ಕೀಮ್ ನಲ್ಲಿ ಆದ್ರೂ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸ್ಕೀಮ್ ಅನ್ನ ಜಾರಿ ಇರೋದಕ್ಕೋಸ್ಕರ ಮುಖ್ಯಸ್ಥೆಯ ಸ್ಥಾನದಲ್ಲಿನೇ ಇಡ್ತಾರೆ ಹೊರತು ಅದನ್ನ ರೇಷನ್ ಕಾರ್ಡ್ ನಿಂದ ತೆಗೆದಾಕುವುದಿಲ್ಲ ಹೆಸರನ್ನ. ಸೊ ಈ ರೀತಿ ಯಾರ್ಯಾರು ಮಾಡ್ತಾ ಇದ್ರಿ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಈ ರೀತಿ ಬರೀ ಗೃಹಲಕ್ಷ್ಮಿಯಲ್ಲ, ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗಿತ್ತು. ಮನೆಯಲ್ಲಿ ಹಿರಿಯರು ತೀರಿ ಹೋಗಿರ್ತಾರೆ, ಆದ್ರೂ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಪಿಂಚಣಿಯನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಸುಮಾರು 23 ಲಕ್ಷ ಪಿಂಚಣಿದಾರರು, ಅದರಲ್ಲಿ ವಿಧವಾ ಮಹಿಳೆಯರು ಬಂದ್ರು, ಹಿರಿಯರು ಬಂದ್ರು, ಅಂಗವಿಕಲರು ಕೂಡ ಬಂದ್ರು. ಇಂತಹ ಎಲ್ಲ ಪಿಂಚಣಿದಾರರನ್ನ ಒಟ್ಟಾರೆಯಾಗಿ ಈ ಒಂದು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ತಕ್ಷಣ ಸೊ ನಿಮ್ಮನ್ನು ಕೂಡ ಹೊರಗಿಡಲಾಗ್ತದೆ. ಸೊ ಇದ್ರೆಲ್ಲದರ ಬಗ್ಗೆ ಗಮನ ಹರಿಸುತ್ತೆ ಆಹಾರ ಇಲಾಖೆ. ಸೊ ಇದು ನಿಮ್ಮ ಗಮನದಲ್ಲಿ ಬರೋದಿಲ್ಲ, ಏನ್ ಮಾಡ್ತಾರೆ ಬಿಡಪ್ಪ ಅಂತ ಅಂತೀರಿ. ಆದ್ರೆ ಈಗ ಸದ್ಯದಲ್ಲಿ ಬಹಳ ಕೇರ್ಫುಲಿ ನೀವು ರೇಷನ್ ಕಾರ್ಡ್ ಗಳನ್ನ ಉಳಿಸ್ಕೊಳ್ಬೇಕು. ಎಲಿಜಿಬಲ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಸೊ ಈ ಒಂದು ವಿಷಯಗಳು ನಿಮ್ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.